ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವೈಗಳವರನ್ನು, ಘೋಡಗೇರಿಯ ಶಿವಾನಂದ ಮಠದ ಸಂಸ್ಥಾಪನಾಚಾರ್ಯರಾಗಿರುವಂತಹ ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವೈಗಳವರನ್ನು ಸ್ಮರಣೆ ಮಾಡಿಕೊಂಡು, ನಡೆದಾಡುವ ದೇವರೆಂದೆನಿಸಿಕೊಂಡು ವಿಶ್ವವಿಖ್ಯಾತರಾಗಿರುವಂತಹ ಜ್ಞಾನಯೋಗ್ಯ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳವರನ್ನು ಸ್ಮರಿಸಿಕೊಂಡು, ಬಸವಾದಿ ಪ್ರಮಥರಲ್ಲಿ ಶರಣೆಂದು ಮಾರ್ಯಾಳ ಗ್ರಾಮದ ಆರಾಧ್ಯ ದೇವರಾಗಿರುವಂತಹ ಸೋಮಲಿಂಗೇಶ್ವರನಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಗ್ರಾಮದಲ್ಲಿ ನಡೆದಿರುವಂತಹ 11ನೇ ವರ್ಷದ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬಹಳ ಸುಂದರವಾಗಿರುವಂತಹ ಮಾತುಗಳನ್ನು ಆಡಿ ಆಶೀರ್ವಚನವನ್ನು ಕರುಣಿಸಿ ಆಶೀರ್ವಾದವನ್ನು ಮಾಡಿ ಬೇರೆ ಕಾರ್ಯಕ್ರಮದ ನಿಮಿತ್ತವಾಗಿ ನಿರ್ಗಮಿಸಿರುವಂತಹ ನೂಲು ಸುರಗೀಶ್ವರ ಮಠದ ಪೂಜ್ಯರಾಗಿರತಕ್ಕಂಥ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪೂಜ್ಯರಾಗಿರುವಂತಹ ಗಿರೀಶಾನಂದ ಅಪ್ಪಗಳವರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಮ್ಮ ಜೊತೆಗೆ 5 ದಿನಗಳವರೆಗೆ ಇಲ್ಲಿಯೇ ಇದ್ದುಕೊಂಡು ಭಕ್ತರ ಕಾಮಧೇನುವಾಗಿರುವಂತಹ ಶಕ್ತಿಯ ಸ್ವರೂಪಿಣಿ ಪ್ರಹ್ಲಾದಜಿ ದಾದಾ ಮಹಾರಾಜರಲ್ಲಿಯೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಗುರುಗಳಾಗಿರುವಂತಹ ಸೋಮನಾಥ್ ಪಾಟೀಲ್ ಅವರಲ್ಲಿ, ಸಾರಂಗಿ ಮಹಾರಾಜರಲ್ಲಿ ಶರಣುಗಳನ್ನು ಹೇಳ್ತಾ, ಶಿವಸ್ವರೂಪಿಗಳಾದ ತಾಯಂದರೆ, ಶರಣರೇ, ಮುದ್ದು ಮಕ್ಕಳೇ, ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮೊದಲನೆಯ ದಿವಸ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು ನಾವು ನರಜನ್ಮದಿಂದ ಇಹದೋಳು ಮಿಗಿಲುಂಟೆ ಎನ್ನುವಂಥ ವಿಷಯವನ್ನು ಇಟ್ಟುಕೊಂಡು, ಇವತ್ತು ಆ ನರಜನ್ಮ ಸಾರ್ಥಕ ಆಗಬೇಕಾಗಿತ್ತು ಅಂತಂದರೆ ಜಾಣತನ ಯಾವುದು ಬೇಕು, ಶಾಣೆತನ ಯಾವುದು ಬೇಕು, ಯಾವ ಜ್ಞಾನವನ್ನು ಮಾಡಿಕೊಂಡರೆ, ಯಾವುದನ್ನು ಪ್ರಾಪ್ತ ಮಾಡಿಕೊಂಡರೆ ನಾವು ಜಾಣರಾಗ್ತೇವೆ, ನಾವು ಶಾಣೆದಂತ ಅನಿಸ್ಕೊಳ್ತೇವೆ. ನಾವು ಈ ಜಗತ್ತಿನಲ್ಲಿ ಇರತಕ್ಕಂತಹ ಅನೇಕ ವಿಷಯಗಳನ್ನು ತಿಳಿದುಕೊಂಡು ಜಾಣರಾಗೋದಕ್ಕಿಂತಲೂ ಜಗತ್ತಿಗೆ ಮೂಲ ಕಾರಣೀಭೂತವಾಗಿರುವಂಥ ಒಂದು ವಸ್ತು ಇದೆಯಲ್ಲ, ಅದು ಯಾವುದು? ಅದು ಕಣ್ಣಿಗೆ ಕಾಣಲಾರದಂಥ ಒಂದು ವಸ್ತು. ಕಾಣುವ ವಸ್ತು ಒಂದು ಇದ್ದರೆ ಕಾಣಲಾರದ ವಸ್ತು ಒಂದು. ಕಾಣುವ ವಸ್ತುವಿಗೆ ಕಾಣಲಾರದ ಒಂದು ವಸ್ತು ಆಧಾರವಾಗಿದೆ. ಗಡಿಗೆ ಅಂತ ತಿಳ್ಕೊಳ್ಳೋಣ, ನಾವು ಘಟ ಅಂತ ಕರೀತೀವಿ. ಮಣ್ಣಿನ ಗಡಿಗೆ ತಯಾರಾಗಬೇಕಾಗಿತ್ತು ಅಂದರೆ ಅದಕ್ಕೆ ಮೂಲ ಉಪಾದಾನ ಕಾರಣ ಏನು ಬೇಕು? ಮಣ್ಣು ಬೇಕು. ಮಣ್ಣು ಇರದೆ ಮಡಿಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕೊರಳಲ್ಲಿ ಅನೇಕ ಆಭರಣಗಳಿದಾವೆ, ಬಂಗಾರದ ಆಭರಣಗಳಿದಾವೆ. ಆಭರಣಗಳು ಭಿನ್ನ ಭಿನ್ನವಾಗಿದ್ದಾವೆ, ಆದರೆ ಮೂಲ ವಸ್ತು ಯಾವುದು? ಬಂಗಾರ. ಅದೇ ಒಂದು ಬಂಗಾರದಿಂದ, ಒಂದು ಬಂಗಾರದ ಬಿಸ್ಕಿಟ್ಟಿನೊಳಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಆಭರಣಗಳು ಭಿನ್ನ ಭಿನ್ನವಾಗಿದ್ದಾವೆ. ಆಭರಣಗಳು ಭಿನ್ನವಾಗಿದ್ದಾವೆ ಅಂತಂದರೆ ಬಂಗಾರ ಭಿನ್ನವಾಗಿಲ್ಲ. ಬಂಗಾರ ಎಲ್ಲ ಆಭರಣಗಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಮಡಿಕೆ, ಕುಡಿಕೆ, ಗಡಿಗೆ, ಮುಚ್ಚಳ, ಪರಿಯಾಣ ಅಥವಾ ಬೇರೆ ಬೇರೆ ಆ ಪಾತ್ರೆಗಳು, ಆಕಾರದ ಪಾತ್ರೆಗಳು ಭಿನ್ನ ಭಿನ್ನವಾಗಿದ್ದರೂ ಕೂಡ ಕುಂಭಾರ ತೆಗೆದುಕೊಂಡು ಬಂದಿರತಕ್ಕಂಥ ಹದ ಮಾಡಿರ್ತಕ್ಕಂಥ ಮಣ್ಣು ತುಳಿದು 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 ಹದ ಮಾಡಿರ್ತಕ್ಕಂಥ ಮಣ್ಣು ಒಂದೇ ಒಂದು. ಅದಕ್ಕೆ ಉಪಾದಾನ ಕಾರಣ ಅಂತಾರೆ, ರಾ ಮಟೀರಿಯಲ್, ಮೂಲ ವಸ್ತು ಅಂತಕ್ಕಂಥದ್ದು. ಆ ವಸ್ತುವೇ ಇರದೇ ಇದ್ದರೆ ಆ ಮುಂದೆ ತಯಾರಾಗ್ತಕ್ಕಂಥ ನಾನೇನು ಇದು ಗುರಿ ಇಟ್ಕೊಂಡಿದ್ದೇನೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಜಗತ್ತು ಭಾಳ ಅದ್ಭುತವಾಗಿ, ಜಗತ್ತು ಅಂದರೆ ಏನೂ ಅಲ್ಲ, 5 ವಸ್ತುಗಳಿಂದ ಕೂಡಿಕೊಂಡಿರ್ತಕ್ಕಂಥ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಏನೋ ಒಂದು ತಯಾರಾಗಿರ್ತಕ್ಕಂಥ ಒಂದು ವಸ್ತು. ಇದು 5 ವಸ್ತುಗಳು ಯಾವ? ನೆಲ, ನಮಗೆ ಆಶ್ರಯ ಕೊಟ್ಟದ ನೆಲ ಅಂತಕ್ಕಂಥದ್ದು. ಒಂದಿಷ್ಟು ಕುಡಿಲಿಕ್ಕೆ ಒಂದಿಷ್ಟು ನೀರು, ಆಮೇಲೆ ಒಂದಿಷ್ಟು ಶಾಖ ಅಂದರೆ ಅಗ್ನಿ ಅಂಶ ಅಂತಕ್ಕಂಥದ್ದು, ಸೂರ್ಯನ ಶಾಖ ಅಂತಕ್ಕಂಥದ್ದು. ಭೂಮಿ, ನೀರು, ಶಾಖ
ಒಂದಿಷ್ಟು ಗಾಳಿ, ಅವೇ ಭೂತಗಳು, ಆ ಮಹಾಭೂತಗಳು ನಮ್ಮಲ್ಲಿ ಕೆಲಸವನ್ನು ಮಾಡ್ತವೆ. ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ಜಗತ್ತು ಹೇಗಿದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಶರೀರ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಷ್ಟು ಈ ನೆಲ, ಜಲ, ಅನಲ, ಅನಿಲ, ಆಕಾಶ 5 ವಸ್ತುಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಇದಕ್ಕೆ ಜಗತ್ತು ಅಂತ ಕರೀತಾರೆ. ಆದರೆ ಸಿದ್ಧಾರೂಢ ಮಹಾಸ್ವಾಮಿಗಳವರು 8-9 ವರ್ಷದ ಬಾಲಕನಿರುವಾಗ ಅವರ ಮನೆಯಲ್ಲಿ ಒಬ್ಬರು ಪುರಾಣಿಕರು ಶ್ರಾವಣ ಮಾಸದಲ್ಲಿ ಪುರಾಣವನ್ನು ಹೇಳ್ತಿದ್ರು, ವೀರಭದ್ರ ಸ್ವಾಮಿಗಳಂತ ತಿಳ್ಕೊಂಡು. ಸಿದ್ಧಾರೂಢರು ನೋಡ್ರಿ, 9 ವರ್ಷದ ಬಾಲಕ, ಸಣ್ಣ ಹುಡುಗ. ಆ ಹುಡುಗ ಪುರಾಣವನ್ನು ಕೇಳ್ತಿದ್ದ. ಕೇಳುವಾಗ ಇದೇ ವಿಷಯ ನಡೆದಿತ್ತು, ಇದೇ ಪಂಚಮಹಾಭೂತಗಳ ವಿಷಯಗಳ ಕುರಿತೇ ಅದು ಹೇಳ್ತಿದ್ರು. ಅವರು ಓದ್ತಿದ್ರು ಅಷ್ಟೇ, ಪುರಾಣ ವಾಚನ ಮಾಡ್ತಿದ್ರು. ಆದರೆ ಅವರು ಆತ್ಮಜ್ಞಾನಿಗಳಲ್ಲ, ತಮ್ಗೆ ಎಷ್ಟು ತಿಳಿದಿತ್ತೋ ಅಷ್ಟು ಹೇಳ್ತಿದ್ರು. ಆವಾಗ ಈ ಭೂಮಿ ನಾಶ ಆಗ್ತದೆ, ಗಾಳಿಯೂ ನಾಶ ಆಗುತ್ತೆ, ಬೆಂಕಿಯೂ ನಾಶ ಆಗುತ್ತೆ, ನೀರು ನಾಶ ಆಗ್ತದೆ, ಆಕಾಶ ಮಾತ್ರ ನಾಶ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕೈಗೆ ಸಿಗ್ತಕ್ಕಂಥದ್ದಲ್ಲ. ಭೂಮಿ ನಾಶ ಆಗ್ಬೋದು, ಭೂಕಂಪ ಆಗ್ತದೆ, ಜಲಕ್ಷಾಮ ಅಂತಕ್ಕಂಥದ್ದು ನೀರು ಸಿಗಲಿಕ್ಕಿಲ್ಲ, ಅಥವಾ ಸಿಕ್ಕಾಪಟ್ಟೆ ಶಾಖ ಉತ್ಪನ್ನಾಗಿ ಭೂಮಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಅಗ್ನಿ ಅವಘಡಗಳು ಆಗ್ಲಿಕ್ಕೆ ಪ್ರಾರಂಭ ಆದವು. ಇವೆಲ್ಲ ಆಗ್ಲಿಕ್ಕೆ ಸಾಧ್ಯದ. ಏನಾದರೂ ಸಹಿತ ಆಕಾಶದ ಆಶ್ರಯದಲ್ಲಿ ಇವೆಲ್ಲ ಆಗ್ತವೆ. ಭೂಮಿ ಇರೋದು ಆಕಾಶದ ಆಶ್ರಯದಲ್ಲಿ, ನೀರು ಇರೋದು ಆಕಾಶದ ಆಶ್ರಯದಲ್ಲಿ, ಬೆಂಕಿ ಇರೋದು ಆಕಾಶದ ಆಶ್ರಯದಲ್ಲಿ, ಗಾಳಿ ಇರೋದು ಆಕಾಶದ ಆಶ್ರಯದಲ್ಲಿ. ಆಕಾಶ ಎಲ್ಲದಕ್ಕೂ ಆಚ್ಛಾದನವಾಗಿದೆ, ಎಲ್ಲದಕ್ಕೂ ಆಶ್ರಯವನ್ನು ಕೊಟ್ಟಿದೆ. ಆದರೆ ಇವೆಲ್ಲವೂ 4 ನಾಶ ಆಗ್ತವೆ, ಆಕಾಶ ನಾಶ ಆಗುವುದಿಲ್ಲ ಅಂತ ತಿಳ್ಕೊಂಡು ಉಪದೇಶವನ್ನು ಮಾಡ್ತಿದ್ರು. ಅವಾಗ ಸಿದ್ಧಾರೂಢರು ಕೇಳ್ತಾರೆ, ಸಿದ್ದಪ್ಪ ಕೇಳ್ತಾನೆ, ಸಣ್ಣ ಹುಡುಗ, 9 ವರ್ಷದ ಹುಡುಗ ಕೇಳ್ತಾನೆ, ಆಕಾಶ ನಾಶ ಆಗೋದಿಲ್ಲ ಅಂತಂದಮೇಲೆ ಆಕಾಶ ತತ್ವವನ್ನು ಯಾಕೆ ಇಟ್ಟರು? ಈಗ ಹಂಗೆ ನಾಶ ಆಕ್ಕವಲ್ಲ, ಅದು ಯಾಕೆ ನಾಶ ಆಗೋದಿಲ್ಲ? ಹಾಗಾದರೆ ಅದಕ್ಕೆ ಅಸ್ತಿತ್ವ ಇಲ್ಲೇನು? ಆ ಮಗು ಕೇಳ್ತಾನೆ. ಅವಾಗ ವೀರಭದ್ರಯ್ಯ ಸ್ವಾಮಿಗಳು ಪುರಾಣ ಹೇಳ್ತಕ್ಕಂಥವ್ರು ಶ್ರಾವಣದಲ್ಲಿ ಅವ್ರು ಅಂತಾರೆ, ನೋಡಪ್ಪ, ಇವು 4 ಬಗ್ಗೆ ಅಷ್ಟ ನನಗೆ ಜ್ಞಾನ ಇಲ್ಲ, ಅದರ ಬಗ್ಗೆ ನನಗೆ ಜ್ಞಾನ ಇಲ್ಲ. ಅದನ್ನೇ ತಿಳಿದುಕೊಳ್ಳಬೇಕಾಗಿತ್ತು ಅಂದರೆ ಬ್ರಹ್ಮಜ್ಞಾನಿಗಳ ಹತ್ತಿರ ಹೋಗಬೇಕು, ಅವರು ಅವಾಗ ಹೇಳ್ತಾರೆ. ಅಂದಾಗ ಆಯಿತು ಅಂತ ತಿಳ್ಕೊಂಡು 9 ವರ್ಷದ ಬಾಲಕ ಸಿದ್ದಪ್ಪ ಮನೆ ಬಿಟ್ಟೇನು ಹೊರಟ. ಅಲ್ಲಿಂದ ಬೀದರ್ ಜಿಲ್ಲೆಯಿಂದ ಹೊರಟಿರ್ತಕ್ಕಂಥವನು, ನಾನು ಯಾರು, ಆಕಾಶ ಅಂದರೆ ಯಾವುದು, ಪರಬ್ರಹ್ಮದ ಅರಿವಿನಿಂದ ಉರಿ ಜಾಣ್ಮೆ ಉಂಟೆ. ಪರಬ್ರಹ್ಮ ಅಂದರೆ ಆಕಾಶ ತತ್ವ ಇದ್ದ ಹಾಗೆ. ಆ ಆಕಾಶ ತತ್ವವನ್ನು ತಿಳಿದುಕೊಂಡರೆ ಪರಬ್ರಹ್ಮವನ್ನು ತಿಳಿದುಕೊಂಡಂತೆ ಅಂತ ತಿಳ್ಕೊಂಡು ಹೊರಟಿರ್ತಕ್ಕಂಥ ಬಾಲಕ ಹೋದ 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 ಹುಡುಕ್ಯಾಡಿ 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 ಕೊನೆಗೆ ಗಜದಂಡ ಶಿವಿಗಳು ಉಪದೇಶ ಅಂತಕ್ಕಂಥದ್ದನ್ನು ಮಾಡಿದರು. ಆ ನಂತರ ಎಲ್ಲರೂ ವೀರಭದ್ರ ಸ್ವಾಮಿಗಳಿಗೆ ಎಷ್ಟು ಜಾಣತನ ಇತ್ತು, ಪುರಾಣ ಓದುವಷ್ಟು ಅಷ್ಟೇ ಜಾಣತನ ಇತ್ತು. ಆದರೆ ಅದನ್ನು ತಿಳ್ಕೊಂಡಿರ್ತಕ್ಕಂಥ ಸಿದ್ದಪ್ಪ 9 ವರ್ಷದ ಹುಡುಗ ಆಕಾಶದ ತತ್ವವನ್ನು ತಿಳಿದುಕೊಳ್ಬೇಕಂತೇಳಿ ಮನೆ ಬಿಟ್ಟು ಹೊರಟಿರ್ತಕ್ಕಂಥವನು ಬ್ರಹ್ಮಜ್ಞಾನಿಯೇ ಆದ. ಅವನ ಜೊತೆಗೆ ಇನ್ನೂ ಅನೇಕರಿದ್ದರು, ಓಣೆಯಾಗಿದ್ದರು, ಊರಾಗಿದ್ದರು, ಬೇಕಾದ ಹುಡುಗರಿದ್ದರು, ಯಾರೂ ಬರಲಿಲ್ಲ. ಆದ್ದರಿಂದ ಪರಬ್ರಹ್ಮ ವಸ್ತು ಅಂತಕ್ಕಂಥ ಬರೀ ಬ್ರಹ್ಮ ಅಲ್ಲ, ಈ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈಶ್ವರ, ಸದಾಶಿವ, ಈ ಪಂಚಬ್ರಹ್ಮರು ಈ ಕೆಳಗದಾರ, ಇವರು ಕೆಳಗದಾರ. ಪರಬ್ರಹ್ಮ ಅಂತ ಅದು ಹಾಗಲ್ಲ, ಅದು ಆಕಾಶ ತತ್ವ ಅಂತಕ್ಕಂಥದ್ದು, ಎಲ್ಲವನ್ನು ಮೀರಿರ್ತಕ್ಕಂಥದ್ದು. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ಅದು ಆ ಆಕಾಶ ತತ್ವ ಅಂತಕ್ಕಂಥದ್ದು. ಅದನ್ನು ತಿಳಿದುಕೊಳ್ಳಲಿಕ್ಕೆ ಹೋಗಿರ್ತಕ್ಕಂಥವನು ಸಿದ್ದಪ್ಪ ಕೊನೆಗೆ ತಿಳ್ಕೊಂಡು, ಎಷ್ಟು ತಿಳ್ಕೊಂಡು, ಹೇಗೆ ತಿಳ್ಕೊಂಡ ಅಂದರೆ ಬ್ರಹ್ಮ ವಸ್ತು ಹೇಗಿದೆ ಅಂತ ಕೇಳಿದರೆ ಮತ್ತೊಂದು ಅವರು ತಮ್ಮ ಅಪರ ವಯಸ್ಸಿನಲ್ಲಿ ಎಲ್ಲವನ್ನೂ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ತಿಳ್ಕೊಂಡಿರ್ತಕ್ಕಂತಹ ಸಿದ್ಧಾರೂಢರು. ಇಲ್ಲೊಂದು ಸರ್ಕಸ್ ಕಂಪನಿ ಇತ್ತು ಭಾರತ ದೇಶದಲ್ಲಿ, ಭಾಳ ದೊಡ್ಡ ಸರ್ಕಸ್ ಕಂಪನಿ ಒಂದು ಕಾಲಕ್ಕೆ. ಆ ಸರ್ಕಸ್ ನಡೆದಿದ್ದೇ ಅವರ ಹುಲಿ, ಅಲ್ಲಿರ್ತಕ್ಕಂತಹ ಸಿಂಹ, ಆನೆ ಇವೆಲ್ಲಗಳಿಂದ ನಡೆದಿತ್ತು. ಆದರೆ ಆಕಸ್ಮಿಕವಾಗಿ ಒಂದು ದಿವಸ ಏನಾಗಿಬಿಡಿತು ಅಂದರೆ ಹುಲಿ ತಪ್ಪಿಸ್ಕೊಂಡು ಹೋಗಿಬಿಡಿತು. ಸರ್ಕಸ್ ಕಂಪನಿಯಲ್ಲಿರ್ತಕ್ಕಂಥ ಹುಲಿ ತಪ್ಪಿಸ್ಕೊಂಡು ಹೋಗಿಬಿಡಿತ್ತು. ಆವಾಗ ಇನ್ನು ಎಲ್ಲಿ ಹೋಗಬೇಕು, ಯಾರ ಹತ್ರ ಹೋಗಬೇಕು ಅಂತ ತಿಳ್ಕೊಂಡು ಆ ಸರ್ಕಸ್ ಕಂಪನಿಯ ಮಾಲೀಕ ಎಲ್ಲಿ ಬರ್ತಾರೆ ಅಂದರೆ ಸಿದ್ಧಾರೂಢರ ಪಾದಕ್ಕೆ ಬರ್ತಾರೆ. ಅಲ್ಲಿ ಕೇಳಿಕೊಳ್ತಾರೆ, ಅಪ್ಪ, ಇಡೀ ನನ್ನ ಸರ್ಕಸ್ ನಿಂತಿದ್ದೆ ಆ ಹುಲಿ ಮೇಲಿಂದ, ಅದು ಹೋಗಿಬಿಟ್ಟಿದೆ, ಈಗ ಏನು ಮಾಡಬೇಕು ಅಂತ ತಿಳ್ಕೊಂಡು. ಹೌದಾ, ಆಯ್ತಪ್ಪ,
ಎಲ್ಲಿ ತಪ್ಪಿಸಿಕೊಂಡು ಹೋಗಿತ್ತೋ ಹುಲಿ, ಅದೇ ಅರಣ್ಯ ಪ್ರದೇಶಕ್ಕೆ ಸಿದ್ಧಾರೂಢರು ಬರ್ತಾರೆ. ಅಲ್ಲಿ ಬಂದು ಅವ್ರು ಏನೂ ಮಾಡೋದಿಲ್ಲ, ಒಂದು ಕಡೆ ನಿಲ್ತಾರೆ, ಕೂಗ್ತಾರೆ. ಎಷ್ಟು ವಿಚಿತ್ರ ಅಂತಂದ್ರೆ ಸಿದ್ಧಾರೂಢರ ಮಹಿಮಾ ಎಷ್ಟು ದೊಡ್ಡದು. ಯಾಕಂದರೆ ಪರಬ್ರಹ್ಮದ ಉರಿ ಜಾಣ್ಮೆಯಿಂದ, ಆ ಅರಿವಿನಿಂದ ಉರಿ ಜಾಣ್ಮೆಯು ಉಂಟೆ. ಅರಿವು ಅಂತಕ್ಕಂಥದ್ದು ಮಾಡ್ಕೊಂಡು ಬಿಟ್ಟಿದ್ದಿರಲ್ಲ. ಆ ಅರಿವು ಅನ್ನುವಂಥದ್ದು ಮಾಡಿಕೊಂಡಾಗ ಅಲ್ಲಿ ಹಿಂಸ್ರ ಪಶು ಅಂತಕ್ಕಂಥದ್ದಿಲ್ಲ, ಪ್ರಾಣಿ ಅಂತದ್ದು ಹಿಂಸೆ ಮಾಡಿಸೋದು ಅಂತಕ್ಕಂಥದ್ದಿಲ್ಲ. ಯಾಕಂತಂತಂದರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಶಪಾಕಿ ಚ ಪಂಡಿತಾ ಸರ್ವತ್ರ ಸಮದರ್ಶನಾ. ಸರ್ವತ್ರ ಸಮದರ್ಶಿತ್ವ ಭಾವ ಅಂತಕ್ಕಂಥದ್ದು ಬ್ರಹ್ಮಜ್ಞಾನಿಯಲ್ಲಿ ಬಂದುಬಿಟ್ಟಿರ್ತದೆ. ಯಾಕಂದರೆ ಪರಬ್ರಹ್ಮನ ಸ್ವರೂಪವನ್ನು ತಾನು ತಿಳ್ಕೊಂಡು ಬಿಟ್ಟಿರ್ತಾನೆ ಅವನು. ಅವಾಗ ಸಿದ್ಧಾರೂಢಪ್ಪ ಅರಣ್ಯ ಪ್ರದೇಶಕ್ಕೆ ಬಂದು ಒಂದು ಕಡೆ ನಿಂತ್ಕೊಂಡು ಕೂಗುತ್ತಾನೆ, ಶಿವೋ ಅಂತ ಕೂಗುತ್ತಾನೆ. ಮನುಷ್ಯರೆಲ್ಲ ಕರೆಯೋದು, ಬೇಟೆಯಾಡಿ ಪ್ರಾಣಿಗಳನ್ನು ತಿಂತಕ್ಕಂಥದ್ದು, ಮನುಷ್ಯರನ್ನೇ ಹರ್ಕೊಂಡು ತಿಂತಕ್ಕಂಥ ಪ್ರಾಣಿ ಅದು ಹುಲಿ. ಶಿವು ಅಂತ ತಿಳ್ಕೊಂಡು ಕರೆದಾಗ ಸಿದ್ಧಾರೂಢಪ್ಪನ ಧ್ವನಿ ಕೇಳಿರ್ತಕ್ಕಂಥ ಹುಲಿ ನೇರವಾಗಿ ಎಲ್ಲಿತ್ತೋ ಯಾವುದೋ ಪೊದರಿನಲ್ಲಿ ಕೂತಿತ್ತು. ಈ ಸಿದ್ಧಾರೂಢರ ಧ್ವನಿ ಕೇಳಿದ್ದೆ ಬಂದು ನೇರವಾಗಿ ಅವರ ಪಾದದ ಬಂದು ಮೇಲೆ ಬೀಳ್ತದೆ. ನಮ್ಮ ನಾಯಿ ಐತಲ್ಲ ಇಲ್ಲಿ, ಹಾಗೆ ನಾಯಿ ಬಂದು ಬಿದ್ದ ಹಾಗೆ ಆ ಹುಲಿ ಅಂತಕ್ಕಂಥದ್ದು ಒಂದು ಯಾಕೆ ಹೇಳ್ತೇನೆ ಅಂತಂದರೆ, ಪರಬ್ರಹ್ಮದ ಜ್ಞಾನವನ್ನು ಸಂಪೂರ್ಣ ಮಾಡಿಕೊಂಡಿರ್ತಕ್ಕಂಥವ್ರು. ಅಲ್ಲಿ ಬರೀ ಜ್ಞಾನ ಆಗಿಲ್ಲ, ಆ ಬ್ರಹ್ಮ ಸ್ವರೂಪನೇ ಅವರು ಆಗಿಬಿಟ್ಟಿಲ್ಲ. ಆದ್ದರಿಂದ ಇದಕ್ಕೆ ಪರಬ್ರಹ್ಮ ಅಂತ ಕರೀತಾರೆ. ಈ ಸ್ಥಿತಿ ಅಂತ ಅದಕ್ಕಂಥದ್ದು. ಇದರ ಅರಿವು ಮಾಡಿಕೊಂಡಿರ್ತಕ್ಕಂಥ, ಜೊತೆಗೆ ಅರಿವು ಮಾಡಿಕೊಂಡ ನಂತರ ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಅರಿವು ನೀನೆಂದು, ನೀನು ಈ ಇಂದ್ರಿಯಗಳಲ್ಲ, ಈ ದೇಹ ನೀನಲ್ಲ, ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳಿಂದ ಯಾವುದೂ ಅಲ್ಲ, ಅರಿವು ಸ್ವರೂಪ ಅಂತಕ್ಕಂಥದ್ದು ನಿನ್ನದು ಅನ್ನುವಂಥ ವಿಶಿಷ್ಟವಾಗಿರ್ತಕ್ಕಂತಹ ಜ್ಞಾನವನ್ನು ಯಾವನು ಬೋಧಿಸುತ್ತಾನೆಯೋ, ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ ಅಂತ ತಿಳ್ಕೊಳ್ಬೇಕಲ್ಲ, ಅದಕ್ಕೆ ಜಾಣರ ದೇವ ಅಂತಾರೆ. ಅಂತಹ ಪರಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದು ಹೇಗಿದೆ ಅಂತ ಕೇಳಿದರೆ ಸದ್ರೂಪ ಚಿದ್ರೂಪ. ಸದ್ರೂಪ ಅಂದರೆ ಯಾವಾಗಲೂ ಇರೋದು, ಮೂರೂ ಕಾಲದಲ್ಲಿ ಇರತಕ್ಕಂಥದ್ದು. ವರ್ತಮಾನ ಭೂತ ಭವಿಷ್ಯತ್ತಿನಲ್ಲಿ ಮೂರೂ ಕಾಲದಲ್ಲಿ ಅದು ಎಂದೂ ಕೆಡಬಾರದು, ಅದಕ್ಕೆ ಸದ್ರೂಪ ಅಂತ ಕರೀತಾರೆ. ಚಿದ್ರೂಪ ಅಂದರೆ ಯಾವಾಗಲೂ ಕೂಡ ಪ್ರಕಾಶಮಾನವಾಗಿರ್ತಕ್ಕಂಥದ್ದು, ಚಿತ್ ಪ್ರಕಾಶ ಅಂತ ಕರೀತಾರೆ, ಯಾವಾಗಲೂ ಬೆಳಗತಕ್ಕಂಥದ್ದು. ಅಲ್ಲಿ ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಅಸ್ಥಿ ಭಾತಿ ಪ್ರಿಯ ಅಂತ ಕರೀತಾರೆ. ಅಸ್ಥಿ ಅಂದರೆ ಇರುತ್ತದೆ, ಭಾತಿ ಅಂದರೆ ತೋರುತ್ತದೆ, ಪ್ರಿಯ ಅಂದರೆ ಅಲ್ಲಿ ದುಃಖ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಕಷ್ಟ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹಾಗೆ ಸದ್ರೂಪ ಚಿದ್ರೂಪ ಆನಂದ ರೂಪ, ಯಾವಾಗಲೂ ಆನಂದ, ದುಃಖ ಅನ್ನೋದೇ ಇಲ್ಲ, ನಿತ್ಯ ಸದಾವಕಾಲದಲ್ಲಿ ಇರ್ತಕ್ಕಂಥದ್ದು, ಪರಿಪೂರ್ಣ ಎಲ್ಲ ಕಡೆಗೆ ಇರ್ತಕ್ಕಂಥದ್ದು. ಅಲ್ಲಿತ್ತು ಇಲ್ಲಿಲ್ಲ, ಅಲ್ಲಿತ್ತು ಇಲ್ಲಿಲ್ಲ ಅನ್ನೋ ಹಾಗಿಲ್ಲ. ಯಾವುದೋ ಊರಾಗ ಪರಮಾತ್ಮ ಸತ್ತ ಅನ್ನುವಂಥದ್ದಿಲ್ಲ. ಗುಡಿ ಬಿದ್ದು ಅಂತ ಕೇಳ್ತೀವಿ, ದೇವರು ಭಿನ್ನ ಆಗ್ಯಾನಂತ ನಾವು ನೋಡ್ತೀವಿ. ಆದರೆ ಭಿನ್ನವಾಗಿರ್ತಕ್ಕಂಥ ಮೂರ್ತಿಯನ್ನು ಅದನ್ನು ತೆಗೆದಿಟ್ಟು ಮತ್ತೊಂದು ಮೂರ್ತಿಯನ್ನು ತಂದು ಕೂಡಿಸ್ತೀವಿ. ಆದರೆ ಶಿವ ಭಿನ್ನ ಆದ, ಪರಮಾತ್ಮ ಭಿನ್ನ ಆಗ್ಯಾನ ಅನ್ನುವಂಥದ್ದು ಎಲ್ಲಿಯೂ ಇತಿಹಾಸದಲ್ಲಿಲ್ಲ. ಯಾಕಂತಂದರೆ ಸದ್ರೂಪ ಚಿದ್ರೂಪ ಆನಂದರೂಪ ನಿತ್ಯರೂಪ ಪರಿಪೂರ್ಣ ರೂಪನಾಗಿರ್ತಕ್ಕಂಥ ಪರಬ್ರಹ್ಮನಿಗೆ ಯಾವಾಗಲೂ ಕೂಡ ಚ್ಯುತಿ ಅಂತಕ್ಕಂಥದ್ದಿಲ್ಲ. ಅದು ಚ್ಯುತಿ ಬಂತು ಅಂದರೆ ಅದು ಬ್ರಹ್ಮವಸ್ತು ಅಲ್ಲ, ಅದಕ್ಕೆ ಪರಬ್ರಹ್ಮ ಅಂತ ಕರೀತಾರೆ. ಅಂತಹ ಪರಬ್ರಹ್ಮದ ಅರಿವಿನಿಂದ, ತಿಳುವಳಿಕೆಯಿಂದ ಯಾರು ಆ ತಿಳುವಳಿಕೆಯನ್ನು ಉಂಟು ಮಾಡಿಕೊಳ್ಳುತ್ತಾರೆಯೋ ಅವರಂತಹ ಜಾಣರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅದನ್ನೇ ಭಗವದ್ಗೀತೆ ಹೇಳ್ತದೆ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತುಂ ಅವ್ಯಯಂ. ಬಹಳ ವಿಶಿಷ್ಟವಾಗಿರ್ತದೆ ರಾಜವಿದ್ಯೆ. ಆ ವಿದ್ಯೆಯ ಮುಂದೆ ಯಾವ ವಿದ್ಯೆಗಳೂ ಇಲ್ಲ. ಅದಕ್ಕಾಗಿ ಅವರಂದರು ಪರಬ್ರಹ್ಮದ ಅರಿವಿನಿಂದ ಒರೇ ಬೇರೆ ಜಾಣತನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅಂತಹ ಪರಬ್ರಹ್ಮ ವಸ್ತು ನಾವೇ ಇದ್ದೇವೆ ಅಂತಕ್ಕಂಥದ್ದು. ಆದರೆ ಸಾಮಾನ್ಯ ಜನರಿಗೆ ಅದರ ಪ್ರಜ್ಞೆ ಇಲ್ಲದವ್ರ ಮುಂದೆ ಏನು ಮಾಡೋದು, ಏನು ಹೇಳೋದು? ಅದಕ್ಕೆ ಶಾಸ್ತ್ರಕಾರ ಮತ್ತೊಂದು ಕಡೆ ಹೇಳ್ತಾರೆ, ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಯಾರಿಗೆ ಶಾಸ್ತ್ರಜ್ಞಾನ ಇಲ್ಲವೋ ಅವ್ರಿಗೆ ಏನು ಹೇಳಿ ಏನು ಪ್ರಯೋಜನ? ಅದಕ್ಕೆ ಅವ್ರು ಹೇಳ್ತಾರೆ, ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತೆ. ಲೋಚನಾಭ್ಯಾಂ
ಕಣ್ಣುಗಳೇ ಇಲ್ಲದವನ ಮುಂದೆ ಕನ್ನಡಿ ಹಿಡಿದ್ರೆ ಏನು ಉಪಯೋಗ? ಕುರುಡನ ಮುಂದೆ ನೀವು ಕನ್ನಡಿ ಕೊಟ್ಟು ಮೇಕಪ್ ಮಾಡ್ಕೊಂಡ್ರೆ ಸಾಧ್ಯ ಇಲ್ಲ. ಹಾಗೆ ಶಾಸ್ತ್ರಜ್ಞಾನ ಇಲ್ಲದವನ ಮುಂದೆ ಇದನ್ನು ಹೇಳಿದರೆ, ಯಾಕೆ ಇದನ್ನು ಕೊನೆ ದಿವಸ ಇಟ್ಕೊಂಡಿರ್ತೀವಿ ಅಂತಂದರೆ, ಮೊದಲನೇ ದಿವಸ ನರ ಜನ್ಮದಿಂದ ಪೀಟಿಗೆ ಹಾಕ್ಕೊಂಡು ಇವತ್ತಿನ ದಿವಸ 5ನೇ ಸ್ಥಳಕ್ಕೆ ನಾವು ಬಂದಿದ್ದೇವೆ. 5ನೇ ದಿವಸಕ್ಕೆ ಬಂದಿದ್ದೇವೆ ನಾವೀಗ. ನಮಗೊಂದು ಸ್ಥಿತಿ ಅಂತಕ್ಕಂಥದ್ದು ಬಂದಿದೆ. ನೇರವಾಗಿ ಹೊಲ ಹಸನು ಮಾಡಲಾರ್ದನ ಅಲ್ಲಿ ಬೀಜ ಬಿತ್ತಕ್ಕಾಗೋದಿಲ್ಲ. ಯಾವುದೇ ಒಂದು ಹೊಲದಲ್ಲಿ ನೀವು ಕೃಷಿ ಕಾಯಕ ಮಾಡ್ತಕ್ಕಂಥವರು ಹೊಲದಲ್ಲಿ ಬೀಜವನ್ನು ಬಿತ್ತಬೇಕಾದ್ರೆ ಹೊಲವನ್ನು ಹಸನು ಮಾಡಿಕೊಳ್ತೇವೆ. ಹಾಗೆ ಶರೀರವೆಂತೆಂಬುವ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನ್ನು ಬೆಳೆದುನ್ನಿರೋ ಅಂದರು ಶರಣರು. ಪರತತ್ವ ಅಂತಕ್ಕಂಥದ್ದು ನಮ್ಮಲ್ಲಿಯೇ ಇದೆ, ಬೇರೆ ಎಲ್ಲಿ ಹುಡುಕಾಡ್ಕೊಂಡು ಹೋಗ್ತಕ್ಕಂಥ ಅವಶ್ಯ ಇಲ್ಲ. ಸುಮ್ಮನೆ ನಾವು ದೇವರಿಗೆ ಹೋಗ್ತೇವೆ ಅಷ್ಟೇ. ನಾವೇ ದೇವರದೇವಿ ಅಂತಂದ ಮೇಲೆ ನಾನು ದೇವರು ಅನ್ನುವಂಥ ಭಾವ ಬಂದುಬಿಡ್ತೇವೆ ಅಂತಂದರೆ ಎಲ್ಲಿ ಬೇರೆ ಕಡೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಸುಮ್ಮನೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬೇಕಂತಕ್ಕಂಥ ದೃಷ್ಟಿಯಿಂದ ಹೋಗ್ತೇವೆ ವಿನಃ ಅಲ್ಲೇ ದೇವರಿದ್ದಾನೆ ಅಂತಕ್ಕಂಥದ್ದು ಭಾವ ಇಲ್ಲವೇ ಇಲ್ಲ. ಅದು ಪವಿತ್ರ ಸ್ಥಾನ ಅಷ್ಟೇ, ಅದು ತೀರ್ಥಕ್ಷೇತ್ರ ಅಂತಕ್ಕಂಥದ್ದು, ಅದನ್ನು ಅಲ್ಲಿಗಳಿಗೆ ಆಗುವುದಿಲ್ಲ. ಆದರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಶರೀರ ಅಂತಕ್ಕಂಥದ್ದು ಇದೆಯಲ್ಲ, ಈ ಶರೀರವೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಭೂಮಿ. ಈ ಭೂಮಿಯಲ್ಲಿ ಉತ್ತಮ ಬೆಳೆ ಯಾವುದು ಅಂತ ಕೇಳಿದರೆ ಪರಬ್ರಹ್ಮನ ಅನುಸಂಧಾನ ಅಂತಕ್ಕಂಥದ್ದು. ಇಂತಹ ಅನುಸಂಧಾನವನ್ನು ಮಾಡಿಕೊಂಡು ಮನುಷ್ಯ ಅಂತಕ್ಕಂಥದ್ದು ಮುಕ್ತನಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಇದು ಹುಟ್ಟಿಕೊಂಡು ಬಂದಿರತಕ್ಕಂಥದ್ದು. ಈ ವಿಷಯವನ್ನು ಇವತ್ತಿನ ದಿವಸ ಇದನ್ನು ಬರೆದಿರ್ತಕ್ಕಂಥವ್ರು ನಿಜಗುಣ ಶಿವಿಗಳು. ಅವರೇನು ಬಡವರು ಅಥವಾ ಏನೋ ತಿರ್ಕೊಂಡು ತನ್ನವರು ಅಂತಕ್ಕಂಥದ್ದಲ್ಲ, ರಾಜರು. ಇದನ್ನು ಬರೆದವರು ರಾಜರು. ಬರೀ ಒಂದು ಕಾರಣಕ್ಕಾಗಿ ಮನೆಯನ್ನು ಬಿಟ್ಟು ಹೋದವರು. ಯಾವಾಗಲೂ ಕೂಡ ರಾಜಕೀಯವನ್ನು ಮಾಡ್ತಕ್ಕಂತಹ, ರಾಜ್ಯಾಡಳಿತವನ್ನು ಮಾಡ್ತಕ್ಕಂತಹ ಒಬ್ಬ ಶ್ರೇಷ್ಠ ರಾಜರು. ಮೈಸೂರಿನ ಕೊಳ್ಳೇಗಾಲದ ಸಮೀಪದಲ್ಲಿ ಇರ್ತಕ್ಕಂಥ, ಮೈಸೂರು ಪಕ್ಕದಲ್ಲೇ ಇರ್ತಕ್ಕಂಥ ಕೊಳ್ಳೇಗಾಲ ತಾಲೂಕು ಅಂತಕ್ಕಂಥದ್ದು, ಅಲ್ಲಿಯೇ ಚಿಲುಕವಾಡಿ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದ ಅಗ್ರಹಾರದ ಒಂದು ಒಡೆಯರವರು, ಮಾಂಡಲಿಕ ಅರಸರವರು. ಅವರು ಒಂದೇ ಒಂದು ಕಾರಣಕ್ಕಾಗಿ ಮನೆ ಬಿಟ್ಟು ಹೋಗಿ ಇದನ್ನು ಬರೆದ್ರವರು. ಏನು ಕಾರಣ? ಏನು ಕಾರಣ? ದೊಡ್ಡ ಕಾರಣ ಅಲ್ಲವೇ ಇಲ್ಲ. ಕಷ್ಟ ಮಾಡಿಸ್ಕೊಳಕ್ಕೆ ಕೂತಾರೆ. ಹಡಪಿಗ ಬಂದು ಅದು ಕಷ್ಟ ಬಂದು ಎಲ್ಲ ಕಷ್ಟ ಮಾಡಿದ. ಕಷ್ಟ ಮಾಡೋ ಹೊತ್ತಿನ ಯಾರೋ ಜಂಗಮರು ಹೊರಗೆ ಬಂದರು, ಭಿಕ್ಷಾಂದೇಹಿ ಅಂತಂದರು. ತಂಗಳದ ಅನ್ನ ನೀಡಿದರು. ಅವ್ರ ಹೆಂಡತಿ ತಂಗಳ ಅನ್ನ ನೀಡಿದರು. ಆವಾಗ ಇದೆಲ್ಲ ಸ್ನಾನ ಎಲ್ಲ ಪೂಜೆ ಮುಗಿದ ನಂತರ ಪ್ರಸಾದವನ್ನು ತಂದು ನೀಡುತ್ತದೆ. ಬಿಸಿ ಬಿಸಿ ಉಗಿ ಹಾಯ್ತಿತ್ತು. ಅಂಥ ಒಂದು ಪದಾರ್ಥವನ್ನು, ಪ್ರಸಾದವನ್ನು ತಂದು ಎಡೆ ಮಾಡಿದಾಗ ಸಹಜ ಕೇಳಿದರು ನಿಜಗುಣ ಶಿವಯೋಗಿಗಳು. ಇದೇ ಒಬ್ಬ ಜಂಗಮರು ಬಂದಿದ್ರಲ್ಲ, ಅವ್ರಿಗೆ ಏನು ನೀಡಿದೆ ಅಂತ ಕೇಳ್ತಾರೆ. ಹೆಂಡತಿಯನ್ನು ಕೇಳ್ತಾರೆ. ಏನಿಲ್ಲ, ನಿನ್ನೆ ರಾತ್ರಿ ಅನ್ನ ಉಳಿದತ್ತು, ನೀಡಿದೆ. ಇಷ್ಟೇ ಕಾರಣ, ಮತ್ತೊಂದು ಏನೂ ಇಲ್ಲ. ನನ್ನ ಗಂಡನಿಗೆ ತಂಗಳನ್ನ, ನಿನ್ನ ಗಂಡನಿಗೆ ಬಿಸಿ ಅನ್ನ, ಇದು ಯಾವ ಭೇದ? ಸಾಕು, ಊಟ ಮಾಡಲಿಲ್ಲ, ಎದ್ದೇ ಬಿಟ್ಟರು. ಸಾಕು ಇನ್ನು ಅಂತ ಹೋಗಿ ಅಲ್ಲೇ ಶಂಭುಲಿಂಗ ಬೆಟ್ಟದಲ್ಲಿ ಇದ್ದುಕೊಂಡು ಹಲವಾರು ವರ್ಷ ಇದು ತಪಸ್ಸನ್ನು ಮಾಡಿ ಗ್ರಂಥವನ್ನು ಬರೆದರು, ಕೈವಲ್ಯ ಪದ್ಧತಿ. ಅದರಲ್ಲಿ ಇರ್ತಕ್ಕಂಥ ಒಂದು ಮಾತಿದು ಅವರೇ ಹೇಳ್ತಾರೆ, ನಾನು ಬೇಕಾದಷ್ಟು ಶಾಸ್ತ್ರಗಳನ್ನು ನೋಡಿದೆ, ಓದಿದೆ, ಅಧ್ಯಯನ ಮಾಡಿದೆ. ಆದರೆ ನಿಜವಾಗಿರ್ತಕ್ಕಂಥ ಜಾಣತನ ಯಾವುದು ಅಂದರೆ ಪರಬ್ರಹ್ಮನ ಅನುಸಂಧಾನವನ್ನು ಮಾಡಿ ನಾನು ಯಾರು ಅನ್ನುವಂಥ ತಿಳಿದುಕೊಳ್ಬೇಕಲ್ಲ. ಆವಾಗ ಮನುಷ್ಯ ಜನ್ಮದ ಸಾರ್ಥಕತೆ ಅಂತಕ್ಕಂಥದ್ದು. ಯಾಕಂತಂದರೆ ಈ ಜನ್ಮ ಬಂದಿರತಕ್ಕಂಥದ್ದು ಕೊನೆಯ ಜನ್ಮ ಅಂಥದ್ರಲ್ಲಿ ನಾವೀಗ ಕೊನೆಗಾಲದಲ್ಲಿದ್ದೀವಿ. ಯಾರಿಗೆ 50 ಆಗ್ಯಾವ, 60 ಆಗ್ಯಾವ, 70 ಆಗ್ಯಾವ, 80 ಆಗ್ಯಾವ, 90 ಆಗ್ಯಾವ, ಏನೋ ಹೊಂಟಾರ, ಸಾವಕಾಶ ಹೊಂಟಾರ. ಈಗರ ಯಾಕೆ ಅದಕ್ಕೆ ಅವರಂದರು, ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ, ಸಾಯುವುದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಶಿವಶಿವ ಅಂದ್ರೆ ಸತ್ರು ಸಾಕು ಅನ್ನುವಂಥ ಯಾಕೆ ಈ ಮಾತನ್ನು ಹೇಳ್ತಾರಂತಂದ್ರೆ, ಕೊನೆ ಕಾಲದಲ್ಲಾದರೂ ಸಹಿತ ನಾಮಸ್ಮರಣೆ ಮಾಡಿ ಸಾಯಪ್ಪ, ಮುಂದೇನಾದರೂ ಏನೋ ಆದೀತು ಅಂತ ತಿಳ್ಕೊಂಡಂತಕ್ಕಂಥ ಮಾತು. ಈಗ ಸಾಮಾನ್ಯವಾಗಿ ನಾನು ಹೇಳ್ತಿರ್ತೇನೆ, ಊಟಕ್ಕೆ ಕುಂತಾಗ ಪಂಕ್ತಿ ಕುಂತಿರ್ತದೆ, ಚಪಾತಿ, ರೊಟ್ಟಿ, ಹೋಳಿಗೆ, ಹುಗ್ಗಿ ಎಲ್ಲ ನೀಡಿರ್ತಾರೆ. ಕೊನೆಗೆ ಯಾವುದು ಉಣ್ತಾರೆ? ಏನು ಉಣ್ತಾರೆ ಕೊನೆಗೆ? ಅನ್ನ ಸಾರು, ಹೌದಾ? ಮತ್ತೊಂದು 10 ಮಂದಿ ಬರ್ತಾರೆ ಯಾರಾದ್ರು. ನೀವು ಅನ್ನ ಊಟ ಮಾಡಕ್ಕೆ ಹತ್ತಿರ್ತೀರಿ, ಪಂಕ್ತಿ ಕುಂತಿರ್ತದೆ. ಈ ವರ್ಷ ನೀವು ಬಫೆ ಸಿಸ್ಟಮ್ ಮಾಡಿರಿ, ಪಂಕ್ತಿ ಕುಂತಿರ್ತದೆ. ಯಾರಾದರೂ ಮತ್ತೆ 10 ಮಂದಿ ಬಂದ್ರೆ ಮತ್ತೆ ಹೊಳ್ಳೆ ರೊಟ್ಟಿ ಚಪಾತಿ ಹಚ್ಬೇಕಲ್ಲ ಅವ್ರಿಗೆ. ಅದು ಇದು ಸ್ವಲ್ಪ ಇದು ಬೇರೆ ಬೇರೆ ವ್ಯತ್ಯಾಸ ಆಕೈತಿ, ಬೇಡ ಅಂತ ತಿಳ್ಕೊಂಡು ಇಲ್ಲ ಪಂಕ್ತಿ ಈಗ ಅನ್ನಕ್ಕೆ ಬಂದೈತಿ, ಒಂದು 5 ಮಿನಿಟ್ ತೆಗೆಯೋದು, ಹೌದಿಲ್ಲ?
ಈಗ ನಾವು ತಿಳ್ಕೊಬೇಕು, ನಮ್ಮದು ಅನ್ನಕ್ಕೆ ಬಂದದ್ದು ಪಂಕ್ತಿಗೆ ತಲೆ ಬೆಳಗಾಗ್ಯಾವಿಲ್ಲ. ಅನ್ನ ಹೆಂಗಿರ್ತೈತಿ? ಬೆಳಗಿರ್ತದೆ. ತಲೆ ಹೆಂಗಾಗ್ಯಾವ? ಬೆಳಗಾಗ್ಯಾವ. ನಾವು ತಿಳ್ಕೊಬೇಕು. ಪಂಕ್ತಿ ದಂಡಿಗೆ ಬಂದೈತಿ, ರಾಜೀವ್ ಗೌಳಿಯವ್ರ ಪಂಕ್ತಿ ದಂಡಿಗೆ ಬಂದೈತಿ. ಈಗರ ಯಾಕೆ ಆಗೋದಕ್ಕೆ? ನಾವು ಪರಮಾತ್ಮನ ಅನುಸಂಧಾನವನ್ನು ಮಾಡಿಕೊಂಡು ಪರಬ್ರಹ್ಮನ ಸ್ವರೂಪವನ್ನು ಅರಿತುಕೊಂಡು ಏನೂ ಮಾಡೋದು ಬೇಡ, ಸುಮ್ಮನೆ ಕೊಡೋದು ಮರೆಯೋದಷ್ಟೇ. ಸುಮ್ಮನೆ ಕೊಡೋದು, ಒಂದು ಕ್ಷಣ, ಒಂದು 5 ನಿಮಿಷ, 1 ನಿಮಿಷದ ಕೂಡ್ರಿ ಕಡಿಕ. ಈಗಲ್ಲ, ಮನ್ಯಾಗ ಏಳುವಾಗ ಮಲಗುವಾಗ ಒಂದು ಕ್ಷಣ ಭಗವಂತ ನೀನು ಕೊಟ್ಟಿದೆಯಪ್ಪ, ನೀ ಕೊಟ್ಟದ್ದನ್ನು ಶರೀರವನ್ನು ಉಪಯೋಗ ಮಾಡ್ಕೊಂಡು ನಾವು ಹೋಗಬೇಕಾಗಿದೆ. ಒಂದು ಕ್ಷಣ ನಾಮಸ್ಮರಣೆ ಮಾಡಿಕೊಂಡು ನಾನು ಹೋಗ್ತೇನೆ ಅಂತ ತಿಳ್ಕೊಂಡು ಇಷ್ಟಕ್ಕಾದರೂ ಅವಕಾಶ ಕೊಡು ಅಂತ ತಿಳ್ಕೊಂಡು ಕೂತ್ಕೊಂಡು ಬರೀ ಒಂದು ಸಾರಿ ನೀವು ಅದು ನೆನೆಸಿದ ಸಾಕು. ನಾವು ಯಾರು ಶ್ರೀಮಂತರೋ ಬಡವರು, ನಿದ್ರೆಯಲ್ಲಿ ಎಲ್ಲರೂ ಸಮಾನರು. ನಾವು ನಿದ್ರೆ ಮಾಡೋ ಹೊತ್ತಿನಾಗ ಎಲ್ಲರೂ ಸಮಾನರೇ. ಬೆಡ್ರೂಮ್ ಅಂತೀವಿ ನಾವು. ಬೆಡ್ರೂಮ್ ಅದು ಹಾಸಿ ಹಿಡಿದು ರೂಮ್ ಅಷ್ಟೇ, ಅದು ಸ್ಲೀಪಿಂಗ್ ರೂಮ್ ಯಾರೂ ಅಂದಿಲ್ಲ. ರಾಜು ಅವರು ಬೆಡ್ರೂಮ್ ಅಂತೀರಿ ನೀವು, ನಿದ್ರೆ ಮಾಡೋ ರೂಮ್ ಅಂದಿರನ? ಇಲ್ಲ, ಬೆಡ್ರೂಮ್. ಬೆಡ್ ಅಂದರೆ ಏನು? ಹಾಸಿ ಇಡೋದು. ಇದು ಕೌದಿ, ಆ ಕೌದಿ, ಈ ಕೌದಿ, ಚಮಕಾನ ಮಡಿಚಿ ಇಡೋದು. ಮಕ್ಕಳೋದಿಲ್ಲಿ ಅಲ್ಲಿ ಮಕ್ಕೋತ್ರಿ ಖರೆ ನಿದ್ದೆ ಹತ್ತಂಗಿಲ್ಲ. ನಿದ್ದೆ ಯಾಕೆ ಹತ್ತೋದಿಲ್ಲ ಅಂದ್ರೆ ತಲೆಯಲ್ಲಿ ಅಷ್ಟು ವಿಷಯಗಳಂತಕ್ಕಂಥವು ತುಂಬಿಬಿಟ್ಟಿದ್ದಾವೆ. ಅದಕ್ಕಾಗಿ ನಾವು ಏನು ಮಾಡ್ಕೊಳ್ಬೇಕು ಅಂತಂದ್ರೆ, ಅವರು ನಿಜಗೊಂಡ್ರೆ ಹೇಳ್ತಾರೆ, ನಿದ್ರೆ ಬಾರದಿ ಜನ್ನ ಪರಿಭವದ ದುಃಖ ಸಮುದ್ರದ ಸಾಯಸವ ನೆನೆದು. ಭಯಂಕರ ಸಮುದ್ರ ಪ್ರಾಯವಾಗಿರ್ತಕ್ಕಂಥ ದುಃಖಗಳು ನನ್ನಲ್ಲಿ ಮನಸ್ಸಿನಲ್ಲಿದ್ದಾವ. ಇದೆಲ್ಲವನ್ನು ನೆನೆಸ್ಕೊಂಡ್ರೆ ನಿದ್ದೆನೇ ನನಗೆ ಬರೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಮನುಷ್ಯ ಹೊಟ್ಟುಕೊಂಡು ಬಂದಾನಪ್ಪ ಅಂತಂದಮೇಲೆ ನಾವು ಯಾರೇ ಇರಲಿ, ರಾಜರಿರಲಿ, ಭಿಕ್ಷುಕರಿರಲಿ, ಯಾರೇ ಇರಲಿ, ನಾವೆಲ್ಲರೂ ಕೂಡ ಭಗವಂತನ ಮುಂದೆ ಸಮಾನರೇ. ಒಬ್ಬ ರಾಜ ಬಂದ ಗುರುಗಳ ಹತ್ರ. ರಾಜ ಇಳಿದು ಬಂದ, ಆದರೆ ಗುರುಗಳಿಗೆ ಗೊತ್ತಿಲ್ಲ ರಾಜ ಅನ್ನೋದು, ಚಕ್ರವರ್ತಿ ಮಹಾರಾಜ ಅನ್ನೋದು ಗುರುಗಳಿಗೆ ಗೊತ್ತಿರಲಿಲ್ಲ. ಬಂದ ಸುಮ್ಮನೆ ನಿಂತ. ಅವಾಗ ರಾಜ ಕೇಳ್ತಾನೆ, ಗುರುಗಳನ್ನು ಕೇಳ್ತಾನೆ, ನಾನು ಯಾರು ಗೊತ್ತಾನಪ್ಪ ಅಂತ ಕೇಳ್ತಾನೆ. ಗೊತ್ತಿಲ್ಲ. ಹೇಳ್ತಾನೆ, ಕೇಳು ಅಂದ ರಾಜ. ನಾನು ಈ ದೇಶದ ಚಕ್ರವರ್ತಿ ಮಹಾರಾಜ ಅಂದ. ಹೌದಾ? ಸಂತರಿಗೆ ಗುರುಗಳಿಗೆ ಹಂಚಿಕಿಲ್ಲ ಒಂದು ರಾಜಂದು ಇರ್ಬೋದು. ಏನಾಗಬೇಕಾಗಿದೆ? ನಾನು ರಾಜಪ್ಪ. ಹಾಂ ಸರಿ, ಎಷ್ಟು ವರ್ಷದಿಂದ ರಾಜ? ಎಂದಾಗ್ಯಪ್ಪ ನೀನು ರಾಜ ಈ ದೇಶಕ್ಕೆ? 15 ವರ್ಷ ಆಯಿತು. ಓಹೋ, 15 ವರ್ಷ. ಸರಿ, ಮೊದಲು ಏನಿದ್ದೆ? ಮೊದಲಿಂದ ಒಬ್ಬ ಸಾಮಾನ್ಯ ಸೈನಿಕ, ಸಾಮಾನ್ಯ ಮನುಷ್ಯ. ಎಷ್ಟು ವರ್ಷ ಆಯಿತು ಈಗ? 15 ವರ್ಷ ಆಯಿತು. ಅಕಸ್ಮಾತ್ತಾಗಿ ಬೇರೆ ವೈರಿ ರಾಜ ಬಂದು ನಿನ್ನನ್ನು ಸೋಲಿಸಿದ ಅಂತಂದ್ರೆ ಅವಾಗ ನೀನು ಚಕ್ರವರ್ತಿಯಾಗಿ ಇರ್ತೀಯ? ಇಲ್ಲ. ಹಾಗಾದ್ರೆ ನೀನು ಯಾರು? ಇದು ಪ್ರಶ್ನೆ. ಮೊದಲು ನೀವು ಚಕ್ರವರ್ತಿ ಮಹಾರಾಜ ಅಲ್ಲ, ಸೋತ ನಂತರ ಚಕ್ರವರ್ತಿ ಮಹಾರಾಜನಲ್ಲ. ಹಾಗಾದ್ರೆ ನೀನು ಯಾರು? ಇದು ಪ್ರಶ್ನೆ. ಅವಾಗ ರಾಜ ಅಂದ, ಚಕ್ರವರ್ತಿ ಅನ್ನೋದು ಮರೆತ, ರಾಜ ಅನ್ನೋದು ಮರೆತ. ಈಗ ಹೇಳಿದವ, ನಾನು ನಿನ್ನ ಶಿಷ್ಯ. ಅರ್ಜುನಿಗೆ ಬಂದಿದ್ದಿದೆ. ಅರ್ಜುನ ಬಹಳ ಶೂರವಂತ ತಿಳ್ಕೊಂಡಿದ್ದ. ಯಾವಾಗ ಗಾಂಧೀವವನ್ನು ಕೆಳಗಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ, ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಕೃಷ್ಣ, ಭಗವಂತ, ನಿನಗೆ ನಾನು ಪ್ರಣಿಪಾತನಾಗಿದ್ದೇನೆ, ನನ್ನನ್ನು ಶಿಷ್ಯನನ್ನಾಗಿ ನೀ ಸ್ವೀಕರಿಸು. ಮಾವಾಳಿಯ ಇಬ್ಬರು ಇಲ್ಲಿ, ಮಾವಾಳಿಯ ಇಲ್ಲ. ಅಧ್ಯಾತ್ಮದಲ್ಲಿ ಮಾವಾಳಿಯ ಅನ್ನುವಂಥ ಸಂಬಂಧವೇ ಇಲ್ಲ. ಯಾವಾಗ ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯನಾಗಿ ಪ್ರಣಿಪಾತನಾಗಿದ್ದೇನೆ, ನನ್ನನ್ನು ಉದ್ಧರಿಸು, ಉಪದೇಶವನ್ನು ಮಾಡು ಅಂತ ತಿಳ್ಕೊಂಡು ಯಾವಾಗ ಕೇಳಿಕೊಂಡಲ್ಲ, ಆವಾಗ ಕೃಷ್ಣನ ಉಪದೇಶ ಪ್ರಾರಂಭ ಆಯಿತು. ಆ ಕಾರಣಕ್ಕಾಗಿ ನಾವು ಎಲ್ಲಿವರೆಗೆ ಜ್ಞಾನ ಆಗುವುದಿಲ್ಲವೋ ಅಲ್ಲಿವರೆಗೆ ಅವ್ರು ಯಾರೇ ಇರಲಿ ಅವ್ರಿಗೆ ಹೋಗಿ ಪ್ರಣಿಪಾತರಾಗಿ ನನಗೆ ಜ್ಞಾನವನ್ನು ಮಾಡಿಕೊಡು. ಆತ್ಮಜ್ಞಾನ ಅಂತಕ್ಕಂಥದ್ದು ಬೇಕಾಗಿದೆ. ಅಂಥ ಜ್ಞಾನವನ್ನು ಮಾಡಿಕೊಂಡು ಮುಕ್ತರ ಆಗುವ ಸಲುವಾಗಿ ಬಂದಿರತಕ್ಕಂಥ ಇದೊಂದು ಮಾನವ ಜನ್ಮ. ಹೊಳ್ಳಿ ಮತ್ತೆ ಇದು ಬರಲಿಕ್ಕೆ ಸಾಧ್ಯವಿಲ್ಲ. ಈ 5 ದಿವಸಗಳು ಹೋದು, ಈ ವರ್ಷದ 5 ದಿವಸಗಳು ಹೋದು ಇವತ್ತಿಗೀಗ, ಈಗ ಮುಗೀತೀಗ. ಹೊಳ್ಳಿ ಮತ್ತದು ಮತ್ತೆ ಬಾ ಅಂದ್ರೆ ಬರೋದಿಲ್ಲ, ಮತ್ತೆ ಮುಂದಿನ ವರ್ಷ ಅಲ್ಲ ರಾಜು. ಅದಕ್ಕಾಗಿ ಬಹಳ ಪವಿತ್ರವಾಗಿರ್ತಕ್ಕಂತಹ ಈ ದಿನಗಳನ್ನು ನಮ್ಮ ಉದ್ದೇಶ ಇಷ್ಟೇ. ನಮ್ಮ ಸಮಾಜ ಅಂದರೆ ಮಾನವ ಸಮಾಜ. ನಮ್ಮ ಸಮಾಜ ಅಂದ್ರೆ ಕೂಡಲೇ ಯಾವುದೋ ಒಂದು ಹಿಂದೂ ಸಮಾಜ, ಆ ಸಮಾಜ, ಈ ಸಮಾಜ ಅನ್ನಂಗಿಲ್ಲ. ಆತ್ಮಜ್ಞಾನದಲ್ಲಿ ಯಾವ ಸಮಾಜವೂ ಇಲ್ಲ. ಎಲ್ಲವೂ ಮನುಷ್ಯ ಮಾತ್ರ. ಎಲ್ಲರೂ ಕೂಡ ನಾವು ಒಂದೇ. ಅದಕ್ಕಾಗಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಕೇಳಿದರು. ಮಾನವ ಧರ್ಮಕ್ಕೆ ಜಯ. ನಾವೆಲ್ಲರೂ ಮಾನವರು. ಈ ಮಾನವ ಸಮಾಜ ಅಂತಕ್ಕಂಥದ್ದನ್ನೆಲ್ಲ, ಈ ಮನುಷ್ಯತ್ವ ಅಂತಕ್ಕಂಥದ್ದು, ಯಾರು ಮನುಷ್ಯರಾಗಿ ನಾವು ಹುಟ್ಟಿಕೊಂಡು ಬಂದಿದ್ದೇವೋ ನಾವೆಲ್ಲರಿಗೂ ಕೂಡ ಪರಮಾತ್ಮನಿಗೆ
ನಡೆದುಕೊಂಡು ಅವನ ಧ್ಯಾನವನ್ನು ಮಾಡಿ ಮುಕ್ತರಾಗುವ ಸಲುವಾಗಿ ಬಂದಿರತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇದು ಜ್ಞಾನ ಪ್ರಧಾನವಾಗಿರ್ತಕ್ಕಂಥ ಪರಂಪರೆ. ಇಂತಹ ಒಂದು ಪರಂಪರೆಯನ್ನು ಹುಟ್ಟು ಹಾಕಿರ್ತಕ್ಕಂಥವರು ಪೂಜ್ಯರಾಗಿರ್ತಕ್ಕಂಥ ಗೋಡಿಗೆರೆಯ ಚನ್ನಬಸವ ಮಹಾಸ್ವಾಮಿಗಳವರು ಈ ಊರಿಗೆ ಬಂದು ಡಾಕ್ಟರ್ ರುದ್ರಪ್ಪಗಳವರು ನಾವು ನೆನೆಸಬೇಕು, ಗೋಡಿಗೆರೆ ಡಾಕ್ಟರ್ ನೆನೆಸಬೇಕು. ಅವರು ಬಂದರು ಅಂತ ತಿಳ್ಕೊಂಡು ಗುರುಗಳು ಇಲ್ಲಿಗೆ ಬಂದರು, ಅವರೆಲ್ಲ ಬಂದು ಹೋದರು ಅಂತ ತಿಳ್ಕೊಂಡು ನಾವು ಇಲ್ಲಿಗೆ ಬರಬೇಕಾಯಿತು. ನಾವು ಬಂದೇವು ಅಂತ ತಿಳ್ಕೊಂಡು ನಮ್ಮ ಜೊತೆಗೆ ಇವತ್ತು ಸುರಗೇಶ್ವರ ಸ್ವಾಮಿಗಳಾಗಲಿ ಅಥವಾ ಗಿರೀಶಾನಂದರಾಗಲಿ, ಪ್ರಹ್ಲಾದ್ಜಿಯವರಾಗಲಿ, ಮಾರುತಿ ಶರಣರಾಗಲಿ, ಮುಕ್ತಮ್ಮವರು ಯಾರೇ ಇದ್ದರೂ ಕೂಡ ಒಂದು ಆ ನಿಮಿತ್ತ ಮಾಡಿಕೊಂಡು ನಾವೆಲ್ಲ ಕೂಡ್ತಾ ಇದ್ದೇವೆ. ಇಲ್ಲಿ ಯಾವುದು ಹಣಕಾಸಿನ ವ್ಯವಹಾರ ಯಾವುದೂ ಇಲ್ಲ, ಯಾರೂ ತಲೆ ಕೆಡಿಸ್ಕೊಳ್ಳೋ ವ್ಯವಹಾರನೇ ಇಲ್ಲ. ಯಾರು ಎಷ್ಟು ಕೊಟ್ರಿ, ಎಷ್ಟು ಬಿಟ್ರಿ, ಲೆಕ್ಕಪತ್ರ ಎಷ್ಟಾಯ್ತು, ಎಷ್ಟು ಕೂಡ್ತು, ಎಷ್ಟು ಕುಳಿತು, ಇದು ಬಡ್ಡಿ ಹೆಂಗೆ ಕೊಡಬೇಕು, ಇದು ಅಸಲು ಎಷ್ಟಾಯ್ತು, ಬಡ್ಡಿ ಯಾರಂತೆ ಕುಳಿತು, ಅಸಲು ಯಾರಂತೆ ಕುಳಿತು, ಏನೂ ಇಲ್ಲ. ನಮ್ಮದು ಅಸಲು ಗಂಟು ಬ್ರಹ್ಮಜ್ಞಾನ ಅನ್ನೋದು ಒಂದೇ ಅಸಲು ಗಂಟು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ಬರೀ ಬ್ರಹ್ಮಜ್ಞಾನ, ಬರೀ ಆತ್ಮಜ್ಞಾನ. ನಾವು ಉದ್ಧಾರ ಆಗಬೇಕು, ಉದ್ಧಾರ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ನಾವು ಇಲ್ಲಿಗೆ ಸೇರಿದ್ದು ಅಷ್ಟೇ, ಮತ್ತೊಂದು ಉದ್ದೇಶ ಅಂತಕ್ಕಂಥದ್ದಿಲ್ಲ. ಈ ಒಂದು ಸಂಘಟನೆಯಲ್ಲಿ ಸುಮಾರು 11 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅಷ್ಟೇ ಒಂದು 4-5 ಜನ ಕೂಡಿಕೊಂಡು ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ನಾವು ಬಂದಾಗ ಅವ್ರಿಗೆ ಹೇಳಿದೆ, ಯಾವುದೇ ಹಣಕಾಸಿನ ವ್ಯವಸ್ಥೆ ಅಲ್ಲಿ ಇರ್ತಕ್ಕದ್ದಲ್ಲ, ನೀವು ಗಟ್ಟಿದ್ರೆ ಮಾಡಿರಿ, ಇಲ್ಲಕ್ಕಂದ್ರೆ ಮಾಡೋದಾತಂದ್ರೆ ನಾವು ಮಠದಿಂದ ತಂದು ಮಾಡೋಣ, ಏನು ದೊಡ್ಡ ಮಾತಿಲ್ಲ. ಯಾಕಂತಂದರೆ ಬೇಕಾದಷ್ಟು ಇರ್ತದೆ, ಬಂದಿಲ್ಲ ನಾವು ಪ್ರಸಾದ ಮಾಡಿಸೋದು ಅಷ್ಟೇ ಇಲ್ಲ. ಒಂದು ಜ್ಞಾನ ಪ್ರಸಾದ, ಒಂದು ನೆತ್ತಿಯ ಪ್ರಸಾದ, ಒಂದು ಹೊಟ್ಟೆಯ ಪ್ರಸಾದ, ಎರಡಿದ್ದರೆ ಸಾಕು. ಇದು ಜೀವನ ಅಂತಕ್ಕಂಥದ್ದು, ಜೀವನವನ್ನು ಕಟ್ಟಿಕೊಳ್ತಕ್ಕಂಥದ್ದು. ಇಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆರಂಭ ಮಾಡುವಾಗ ಇವತ್ತು ನಮ್ಮ ಸಾರಂಗಿ ಮಹಾರಾಜರು, ಚಿನ್ನಗೊಂಡ ಸರು, ಸೋಮನಾಥ್ ಸರು, ಶಂಕರ್ ಪಾಟೀಲ್ ಅವರು, ಗೌಡರು, ಆನಂತರ ನಮ್ಮ ಮಲಗೌಡ, ಬಸಗೌಡ, ಇವರೆಲ್ಲ ಸಹೋದರರು ಎಲ್ಲರೂ ಕೂಡಿಕೊಂಡು ಏನು ಮಾಡಿದರು ಅಂತಂದರೆ ನಮ್ಮ ಹತ್ರ ಬಂದರು, ಗೋಡಿಗೆರೆಗೆ ಬಂದು ನಾವೆಲ್ಲ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತಂದಾಗ ನಾನು ಹೇಳಿದೆ, ಊರಲ್ಲಿ ₹1 ನೀವು ಯಾರನ್ನೂ ಪಟ್ಟಿ ಕೇಳ್ತಕ್ಕದ್ದಲ್ಲ, ಇದು ನಮ್ಮ ಮೊದಲನೇ ಕಂಡೀಷನ್. ಮಾಡ್ತೀರಾ? ಹೌದು ಮಾಡ್ತೀವಿ. ದೇವರು ಎಲ್ಲಿವರೆಗೆ ನೀವು ಎಲ್ಲಿವರೆಗೆ ಕೂಡಿಸ್ಕೊಡ್ತೀರ ಅಲ್ಲಿವರೆಗೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಅಂತಂದಾಗ ಸಾರಂಗಿ ಮಹಾರಾಜರು ಏನು ಭಾರಿ ದೊಡ್ಡ ಪ್ರಮಾಣದ ಶ್ರೀಮಂತರಲ್ಲ, ಆದರೆ ಅವರ ಹೃದಯ ಶ್ರೀಮಂತಿಕೆ ಅಂತಕ್ಕಂಥದ್ದು ಬಹಳ. ಸಾವಿರಾರು ಮಂದಿ ಇವತ್ತು ಊಟ ಮಾಡ್ತಿರಲ್ಲ, 5 ದಿವಸಗಳವರೆಗೆ ಪ್ರಸಾದವನ್ನು ನಾನೇ ಮಾಡಿಸ್ತೇನೆ. ಅವರಿಗೆ ಕೈಗೂಡಿಸ್ತಕ್ಕಂಥವ್ರು ಅನೇಕ ಅವರ ಅನ್ಯಾಯಗಳು ಇರಬಹುದು, ಆ ಪ್ರಶ್ನೆ ಬೇರೆ. ಮುಂದಾಗಿ ಮಾಡ್ತಕ್ಕಂಥವ್ರು ಬೇಕಲ್ಲ. ಆ ರೀತಿಯಲ್ಲಿ ಒಂದು ಪ್ರಸಾದದ ಒಂದು ಮಣಿಹವನ್ನು ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥವರು ಸಾರಂಗಿ ಮಹಾರಾಜರು ಮಾಡಿಕೊಂಡ್ರು. ಬಂದಿರತಕ್ಕಂಥ ಪೂಜ್ಯರಿಗೆ ನಾನು ದಕ್ಷಿಣೆ ಕೊಡ್ತೇನೆ ಅಂತ ತಿಳ್ಕೊಂಡು ಚಿನ್ನಗೊಂಡ ಸರ್ ಅವರು ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡ್ರು. ಬಸಗೊಂಡ ಮತ್ತು ಮಲಗೊಂಡ ಅವರು ಗುರುಗಳು ಬರ್ತಾರೆ ಹೋಗ್ತಾರೆ, ಗಾಡಿ ವ್ಯವಸ್ಥೆ ಇರಲಿ ಅಥವಾ ಇನ್ನಿತರ ಯಾವುದೇ ಒಂದು ಪೆಂಡಾಲ್ ಇರಲಿ ಅಥವಾ ಯಾವುದೇ ಒಂದು ವ್ಯವಸ್ಥೆ ಇದ್ದರೂ ಕೂಡ ನಾವು ಅದಕ್ಕೆ ಕೈಗೂಡಿಸ್ತೇವೆ ಅಂತ ತಿಳ್ಕೊಂಡು ಅವರು ಇದಕ್ಕೆ ಹಿಂದೆ ಸಪೋರ್ಟಾಗಿ ಇವತ್ತು ರಾಜೀವ್ ಗೌಡಿ ಇರ್ಬೋದು, ಶಿವಾನಂದ ಚೌಗಲೆ ಇರ್ಬೋದು, ದಾದಾ ಪಾಟೀಲ್ಜಿ ಇರ್ಬೋದು, ಇನ್ನೂ ಅನೇಕರ ಹಿಂದೆ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದೇ. ಬರೀ ಒಬ್ಬರಿಂದ ಆಗೋದಿಲ್ಲ, ಸುಮ್ಮನೆ ಹೇಳ್ತಕ್ಕಂಥದ್ದು ನೆಪ ಮಾತ್ರಕ್ಕೆ ಅವ್ರು ಮುಂದಾಗಿ ಮಾಡ್ತಿರಲ್ಲ. ಆದರೆ ಅವರಿಗೆ ಕೈಗೂಡಿಸಿ ನೀವು ಅಷ್ಟೆಲ್ಲ ಮಾಡ್ತಿರಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು.